ನಮಸ್ಕಾರ ಸ್ನೇಹಿತರೆ, ಸುದ್ದಿ ಪ್ರತಿಬಿಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಸುಂದರ ಆದರೆ ಹೆಚ್ಚು ಚರ್ಚೆಯಾಗದ ಆಳವಾದ ಇತಿಹಾಸವನ್ನು ಹೊಂದಿರುವ ಚಿಕ್ಕ ದ್ವೀಪ ಸಮೂಹದ ಗುಂಚವಾಗಿರುವ ಲಕ್ಷದ್ವೀಪದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಲಕ್ಷದ್ವೀಪವು ಅರೇಬಿಯನ್ ಸಮುದ್ರದಲ್ಲಿರುವ 36 ದ್ವೀಪಗಳ ಸಮೂಹ. ಲಕ್ಷದ್ವೀಪ ಎಂದರೆ ಸಂಸ್ಕೃತದಲ್ಲಿ ಒಂದು ಲಕ್ಷ ದ್ವೀಪಗಳು ಎಂದರ್ಥ. ಆದರೆ ವಾಸ್ತವವಾಗಿ ಇಲ್ಲಿರುವುದು ಕೇವಲ 36 ದ್ವೀಪಗಳು. ಹಾಗಾದರೆ ಈ ಹೆಸರು ಬಂದಿದ್ದು ಹೇಗೆ? ಇದಕ್ಕಿದ್ದ ಹಳೆಯ ಹೆಸರುಗಳ ಬಗ್ಗೆ ನಾವು ಮುಂದೆ ತಿಳಿಯೋಣ. ಲಕ್ಷದ್ವೀಪದ ಆರಂಭಿಕ ಇತಿಹಾಸ ಅಷ್ಟಾಗಿ ದಾಖಲಾಗಿಲ್ಲ. ಆದರೆ ಕೆಲವು ಪ್ರಾಚೀನ ಮಡಕೆ ಚೂರುಗಳು, ವಿಗ್ರಹಗಳು ಇಲ್ಲಿ ಮಾನವ ವಾಸದ ಬಗ್ಗೆ ತಿಳಿಸುತ್ತವೆ. ಕ್ರಿಸ್ತಪೂರ್ವ 1500ರಷ್ಟು ಹಿಂದೆಯೇ ಇಲ್ಲಿ ಮೀನುಗಾರರು ಮತ್ತು ವ್ಯಾಪಾರಿಗಳು ಇದ್ದರೆಂದು ನಂಬಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಲವಾರು ಪೌರಾಣಿಕ ಕಥೆಗಳು ಕೇಳಿಬರುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಕೇರಳದ ಕೊನೆಯ ಚೇರ ರಾಜ ಚೇರಮಾನ್ ಪೆರುಮಾಳ್. ಚೇರ ರಾಜ ಚೇರಮಾನ್ ಪೆರುಮಾಳ್ ಮಸೂದಿ ನಿರ್ಮಿಸಲು ಮೆಕ್ಕಾಗೆ ಪ್ರಯಾಣ ಬಳಸುತ್ತಿದ್ದಾಗ ಸಮುದ್ರದಲ್ಲಿ ಚಂಡಮಾರುತಕ್ಕೆ ಸಿಕ್ಕಿ ಈ ದ್ವೀಪಗಳಿಗೆ ಬಂದಿಳಿದನು. ನಂತರ ಆತ ಇಲ್ಲಿನ ಜನರನ್ನು ಮತಾಂತರಿಸಿದನೆಂದು ಹೇಳಲಾಗುತ್ತದೆ. ಇದು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ನಡೆದಿರಬಹುದು ಎಂದು ಅಂದಾಜಿಸಲಾಗಿದೆ. ಅವರ ಅನುಯಾಯಿಗಳು ಮೊದಲು ಆಂಡ್ರೂ ದ್ವೀಪದಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗುತ್ತದೆ. ಚೇರಮಾನ್ ಪೆರುಮಾಳ್ ನಂತರ ಈ ದ್ವೀಪಗಳು ಕೇರಳದ ಕೊಳತ್ತಿರಿ ರಾಜರುಗಳ ಅಂದರೆ ಕಣ್ಣೂರಿನ ಅರಕ್ಕಲ್ ಸಾಮ್ರಾಜ್ಯ ಆಳ್ವಿಕೆಗೆ ಒಳಪಟ್ಟವು. ಅವರು ಇಲ್ಲಿಂದ ತೆಂಗಿನ ನಾರಿಗೆ ಹೆಸರುವಾಸಿಯಾಗಿದ್ದ ಕೊಯರ್ ಮತ್ತು ವನನ್ ಮೀನನ್ನು ವ್ಯಾಪಾರ ಮಾಡುತ್ತಿದ್ದರು. ಅರೇಬಿಯನ್ ಸಮುದ್ರದ ವ್ಯಾಪಾರ ಮಾರ್ಗದಲ್ಲಿ ಲಕ್ಷದ್ವೀಪ ಒಂದು ಪ್ರಮುಖ ತಂಗುದಾಣವಾಗಿತ್ತು. ಇದು ಯುರೋಪ್, ಅರೇಬಿಯಾ ಮತ್ತು ಏಷ್ಯಾದ ನಡುವಿನ ಸಮುದ್ರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಅವರು ಲಕ್ಷದ್ವೀಪದ ಕೊಯರ್ ವ್ಯಾಪಾರಕ್ಕೆ ಏಕಸ್ವಾಮ್ಯವನ್ನು ವಿಧಿಸಲು ಪ್ರಯತ್ನಿಸಿದರು. ಆದರೆ ದ್ವೀಪವಾಸಿಗಳು ಅವರನ್ನು ಹಿಮ್ಮೆಟ್ಟಿಸಿದರು. ಇಲ್ಲಿನ ಜನರ ಧೈರ್ಯ ಮತ್ತು ಸಾಹಸ ಈ ಘಟನೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದರೆ 16ನೇ ಶತಮಾನದ ಮಧ್ಯಭಾಗದಲ್ಲಿ ದ್ವೀಪಗಳ ಆಡಳಿತವು ಕಣ್ಣೂರಿನ ಮುಸ್ಲಿಂ ಅರಕ್ಕಲ್ ರಾಜಮನೆತನಕ್ಕೆ ಹಸ್ತಾಂತರವಾಯಿತು. 17ನೇ ಶತಮಾನದುದ್ದಕ್ಕೂ ಲಕ್ಷದ್ವೀಪವು ಕಣ್ಣೂರಿನ ಅರಕ್ಕಲ್ ರಾಜರ ಆಳ್ವಿಕೆಯಲ್ಲಿ ಮುಂದುವರಿಯಿತು. ಶೇಖ್ ಮೊಹಮ್ಮದ್ ಕಾಶಿಮ್ ಅವರು 17ನೇ ಶತಮಾನದಲ್ಲಿ ಕವರಟ್ಟಿ ದ್ವೀಪದಲ್ಲಿ ಮಸೀದಿಯನ್ನು ನಿರ್ಮಿಸಿದರು. ಇದು ದ್ವೀಪದ ಅತ್ಯಂತ ಹಳೆಯ ಮತ್ತು ಗಮನಾರ್ಹ ಮಸೀದಿಗಳಲ್ಲಿ ಒಂದಾಗಿದೆ. 18ನೇ ಶತಮಾನದ ಕೊನೆಯಲ್ಲಿ ಅರಕ್ಕಲ್ ದೊರೆಗಳ ದೌರ್ಜನ್ಯದಿಂದ ಬೇಸತ್ತ ದ್ವೀಪವಾಸಿಗಳು ಮೈಸೂರಿನ ಟಿಪ್ಪು ಸುಲ್ತಾನರ ಮೊರೆ ಹೋದರು. ಟಿಪ್ಪು ಸುಲ್ತಾನ್ ಲಕ್ಷದ್ವೀಪದ ಕೆಲವು ದಕ್ಷಿಣ ದ್ವೀಪಗಳನ್ನು ಅಂದರೆ ಕವರಟ್ಟಿ, ಆಂಡ್ರೂತ್, ಕಲ್ಫೇನಿ, ಅಗತ್ತಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು. ಟಿಪ್ಪು ಆಳ್ವಿಕೆಯಲ್ಲಿ ದ್ವೀಪವಾಸಿಗಳು ಉತ್ತಮ ಆಡಳಿತವನ್ನು ಕಂಡರು. ಅವರು ಇಲ್ಲಿನ ಜನರ ಹಿತಾಸಕ್ತಿಗಳನ್ನು ಕಾಪಾಡಲು ಪ್ರಯತ್ನಿಸಿದರು. ಟಿಪ್ಪು ಸುಲ್ತಾನ್ ಮರಣದ ನಂತರ 1799ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಲಕ್ಷದ್ವೀಪವು ಬ್ರಿಟಿಷರ ವಶಕ್ಕೆ ಬಂದಿತು. ಬ್ರಿಟಿಷರು ಇದನ್ನು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಹಿಸಿದರು. ಮುಂದೆ ಬ್ರಿಟಿಷರ ಆಡಳಿತದಲ್ಲಿ ವಿಶೇಷ ಬದಲಾವಣೆಗಳಾಗಲಿಲ್ಲ. ಆದರೆ ತೆರಿಗೆ ಸಂಗ್ರಹ ಮತ್ತು ಆಡಳಿತ ವ್ಯವಸ್ಥೆ ಸ್ವಲ್ಪ ಸುಧಾರಿಸಿತು. ದ್ವೀಪಗಳ ದುರಸ್ಥತೆಯಿಂದಾಗಿ ಬ್ರಿಟಿಷರು ಇಲ್ಲಿ ನೇರ ಹಸ್ತಕ್ಷೇಪ ಮಾಡುವುದು ಕಡಿಮೆ ಇತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಲಕ್ಷದ್ವೀಪವು ಭಾರತದ ಭಾಗವಾಯಿತು. ಮುಂದೆ 1956ರಲ್ಲಿ ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಿಸಲಾಯಿತು. 1973ರಲ್ಲಿ ಲಕ್ಷದ್ವೀಪ ಎಂಬ ಹೊಸ ಹೆಸರನ್ನು ನೀಡಲಾಯಿತು. ಈ ಹೆಸರು ದ್ವೀಪಗಳ ಸಮೂಹದ ದೊಡ್ಡ ಸಂಖ್ಯೆಯನ್ನು ಸೂಚಿಸಲು ಮತ್ತು ಅದರ ಸೌಂದರ್ಯವನ್ನು ವರ್ಣಿಸಲು ಇಡಲಾಗಿದೆ. ಮೊದಲು ಇದನ್ನು ಲೆಕೆಡ್ಯೂ, ಮಿನಿಕೋಯ್ ಮತ್ತು ಅಮೆಂಡಿವಿ ದ್ವೀಪಗಳು ಎಂದು ಕರೆಯಲಾಗುತ್ತಿತ್ತು. ಅಂದಿನಿಂದ ಭಾರತ ಸರ್ಕಾರ ದ್ವೀಪಗಳ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಪ್ರವಾಸೋದ್ಯಮ, ಮೀನುಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯಾಗಿದೆ. ಹೀಗೆ
ಲಕ್ಷದ್ವೀಪವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಇತಿಹಾಸ, ವಿಭಿನ್ನ ಆಳ್ವಿಕೆಗಳು ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಿರುವ ಒಂದು ಐತಿಹಾಸಿಕ ಸ್ಥಳ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲಕ್ಷದ್ವೀಪದ ಬಗ್ಗೆ ನಿಮಗೆ ಇನ್ನೇನು ಗೊತ್ತಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟುಗಳಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.